ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲೋದ್ಯಾರು ಸೋಲೋದ್ಯಾರು? ದಾವಣಗೆರೆಯ ಉಪಸಮರ ಯಾರಿಗೆ ಗೆಲುವು ಯಾರಿಗೆ ಸೋಲು? ಹೈ ವೋಲ್ಟೇಜ್ ಕಣವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರ ಯಾರಾಗ್ತಾರೆ? ಶಾಮನೂರು ಶಿವಶಂಕರಪ್ಪ ಉತ್ತರಾಧಿಕಾರಿ. ಸಮರ್ಥ ಎಸ್ಎಂ ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ. ಈ ಬಾರಿ ದಾಖಲಾದ ಮತದಾನ 68.55% ಯಾರಿಗ್ ಮತ ಹೋಗಿದೆ? ಎಲ್ಲರ ಚಿತ್ತ ನಾಳೆಯ ಬೈ ಎಲೆಕ್ಷನ್ ಫಲಿತಾಂಶದತ್ತ. ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲೋದ್ಯಾರು ಸೋಲೋದ್ಯಾರು? ದಾವಣಗೆರೆ ಉಪಸಮರ ಯಾರಿಗೆ ಗೆಲುವು ಯಾರಿಗೆ ಸೋಲು? ಹೈ ವೋಲ್ಟೇಜ್ ಕಣವಾಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಯಾರಾಗ್ತಾರೆ? ಶಾಮನೂರು ಶಿವಶಂಕರಪ್ಪ ಉತ್ತರಾಧಿಕಾರಿ. ಸಮರ್ಥ ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ. ಈ ಬಾರಿ ದಾಖಲಾದ ಮತದಾನ 68.55%. ಯಾರಿಗೆ ಇದು ವರವಾಗುತ್ತೆ? ನಾಳೆಯ ಚಿತ್ತ ಈಗ ಬೈ ಎಲೆಕ್ಷನ್ ಫಲಿತಾಂಶದತ್ತ ನೆಟ್ಟಿರುವಂತದ್ದು. ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲೋದ್ಯಾರು ಸೋಲೋದ್ಯಾರು? ದಾವಣಗೆರೆಯ ಉಪಸಮರ ಈಗ ಯಾರಿಗೆ ಗೆಲುವು ಆಗುತ್ತೆ ಯಾರಿಗೆ ಸೋಲಾಗುತ್ತೆ? ಆರಂಭದಿಂದಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೈ ವೋಲ್ಟೇಜ್ ಆಗಿ ಪರಿಣಮಿಸ್ತಾ ಇತ್ತು. ಯಾರಾಗ್ತಾರೆ ಈ ಮೂಲಕ? ಶಾಮನೂರು ಶಿವಶಂಕರಪ್ಪ ಉತ್ತರಾಧಿಕಾರಿ ಅವರ ಮೊಮ್ಮಗ ಸಮರ್ಥ ಶಾಮನೂರ್ ಆಗ್ತಾರಾ ಅಥವಾ ಶ್ರೀನಿವಾಸ ದಾಸಕರಿಯಪ್ಪ ಅವರಾಗ್ತಾರಾ? ಈ ಬಾರಿ ದಾಖಲಾದ ಮತದಾನ 68.55%. ಇದು ಯಾರಿಗೆ ವರವಾಗುತ್ತೆ? ನಾಳೆಯ ಬೈ ಎಲೆಕ್ಷನ್ ಫಲಿತಾಂಶದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ದಾವಣಗೆರೆಯ ಉಪಸಮರದಲ್ಲಿ ಯಾರು ಗೆಲ್ತಾರೆ ಬೈ ಎಲೆಕ್ಷನ್ನಲ್ಲಿ? ಬಿಜೆಪಿಗೆ ಗೆಲುವ ಅಥವಾ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ? ಈಗ ಎಲ್ಲರೂ ಕೂಡ ಬೈ ಎಲೆಕ್ಷನ್ ಫಲಿತಾಂಶದತ್ತ ಮುಖ ಮಾಡಿದ್ದಾರೆ. ಹೈ ವೋಲ್ಟೇಜ್ ಕಣವಾಗಿತ್ತು ದಾವಣಗೆರೆ ದಕ್ಷಿಣ. ಆರಂಭದಿಂದಲೂ ಕೂಡ ಒಂದು ಟಿಕೆಟ್ ಹಂಚಿಕೆಯಿಂದ ಶುರುವಾದಂತಹ ಈ ಒಂದು ಸಮರ ಈಗ ರಿಸಲ್ಟ್ ವರೆಗೂ ಕೂಡ ಹೈ ವೋಲ್ಟೇಜ್ ಆಗಿ ಪರಿಣಮಿಸ್ತಾ ಇದೆ.